ಹೌದು, 2-3 ವಿಷಯಗಳನ್ನ ಸಮ್ಮಿಶ್ರ ಮಾಡಿ ಅವರು ಪ್ರಶ್ನೆ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಹಾಗಾಗಿ ಉತ್ತರದಲ್ಲೂ ಕೂಡ ಬಹುಶಃ ಅವರಿಗೆ ಉತ್ತರ ಬರ್ದಿರೋದು ಸರಿ ಇದೆ, ಆದ್ರೆ ನಿಮ್ಗೆ ಗೊಂದಲ ಆಗ್ಲಿಕ್ಕೆ ನಾನು ಅರ್ಥ ಮಾಡ್ಕೊಳ್ತೇನೆ. ಯಾಕಂದ್ರೆ 2-3 ವಿಷಯ ಇದರಲ್ಲಿ ಮಿಶ್ರಣ ಆಗಿದೆ. ಒಂದು, PWD KRDCL ನವರು ಮಾಡ್ತಾ ಇದ್ದಾರೆ, ಅದರ ಪ್ರಗತಿ ಕುಂಠಿತ ಬಗ್ಗೆ ತಾವು ಹೇಳಿದಿರಾ, ಅದು PWDಗೆ ಬರುತ್ತೆ. IRR ಅನ್ನ ಮರುಪಂಕ್ತೀಕರಣ ಮಾಡಿದ್ದೀರಾ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಂತ ತಾವು ಹೇಳ್ತಾ ಇದ್ದೀರಾ. ಮರುಪಂಕ್ತೀಕರಣ ಮಾಡಿರೋದು ಈ ಭಾಗದ್ದು ಅಲ್ಲ. ಅಲ್ಲಿ ಒಂದು ಹಿಂದೆ IRR 2007ರಲ್ಲಿ ಏನ್ ನೋಟಿಫೈ ಆಗಿದೆ, ಅದರಲ್ಲಿ ಒಬ್ಬರು ಬಹುಶಃ ಬೆಂಗಳೂರು ದಕ್ಷಿಣ ತಾಲೂಕು ಅಥವಾ ಆನೇಕಲ್ ತಾಲೂಕಲ್ಲಿ ಒಂದು ಹೌಸಿಂಗ್ ಸೊಸೈಟಿಯವರು ಕೋರ್ಟಿಗೆ ಹೋಗಿ ಕೋರ್ಟಿಂದ ಆ ಪ್ರದೇಶವನ್ನ ಬಿಟ್ಬಿಡಿ ಅಂತ ಒಂದು ಆದೇಶ ಬಂತು. ಆ ಭಾಗದ್ದು ಇರೋದು ಇಲ್ಲಿ, ಅದು ಆ ಭಾಗದಲ್ಲಿ ಮಾತ್ರ ಆಲ್ಟರ್ನೇಟ್ ಅನ್ನ ಮರುಪಂಕ್ತೀಕರಣ ಮಾಡಲಾಗಿದೆ ಹೊರತು ಬೇರೆ ಇಲ್ಲಿಂದ ಏನು ಇಲ್ಲಿವರೆಗೂ ಇದೆ ಅದು ಅದೇ ಅಲೈನ್ಮೆಂಟ್, ಒರಿಜಿನಲ್ ಅಲೈನ್ಮೆಂಟೇ ಇದೆ. ಸೊ ಅದರಲ್ಲಿ ಯಾವುದು ಕೂಡ ಮರುಪಂಕ್ತೀಕರಣ ಇಲ್ಲಿ ಪ್ರಶ್ನೆ ಉದ್ಭವಿಸೋದಿಲ್ಲ. ತಾವೇನ್ ಕೇಳಿದೀರಾ, ಈಗ KRDCL ಮಾಡ್ತಾ ಇರೋದನ್ನೇ ಅದನ್ನೇ ಅಪ್ಗ್ರೇಡ್ ಮಾಡಿ ಅಂತ ತಾವು ಕೇಳಿದೀರಾ. ಅದು ಮಾಡಕ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅದ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ 45 ಮೀಟರ್ ಈಗ ಮಾಡೋದು ಕಷ್ಟ ಆಗಿದೆ, ಅದನ್ನ 90 ಮೀಟರ್ಗೆ ಮಾಡಕ್ಕೆ ಆಗೋದಿಲ್ಲ. ಅಲ್ಲಿ IRR ನ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ನೀವ್ ಹೇಳ್ಬೋದು 45 ಮೀಟರ್ ಅಗಲನೇ ನೀವು ಮಾಡಕ್ ಆಗ್ತಾ ಇಲ್ಲ, 90 ಮೀಟರ್ ಅಗಲ ಹೇಗ್ ಮಾಡ್ತೀರಾ ಅಂತ. ತಮ್ಗೆ ಗೊತ್ತಿದೆ, ಇದು 90 ಮೀಟರ್ಸ್ಗೆ 2007ರಲ್ಲೇ ನೋಟಿಫೈ ಆಗಿದೆ. ಹಾಗೂ ಅಲ್ಲಿ ಪ್ಲಾನ್ ಅಪ್ರೂವಲ್ ಯಾರೇ ತಗೊಂಡ್ರು ಕೂಡ ಆ ವಿಸ್ತೀರ್ಣವನ್ನ ಬಿಟ್ಟೆ ಪ್ಲಾನ್ ಅಪ್ರೂವಲ್ ಕೊಟ್ಟಿರೋದ್ರಿಂದ ಆ ಜಮೀನ್ ಮೇಲೆ ನಮ್ಮ ಹಕ್ಕು ಇದೆ, ಕಾನೂನಾತ್ಮಕವಾಗಿ ನಮ್ಮ ಹಕ್ಕಿದೆ. ಅದು ನಮ್ಮದು ರಸ್ತೆ, ಯಾರೇ ಮಾಡಿದ್ರು ಡೆವಲಪ್ ಮಾಡಿದ್ರು ಕೂಡ ಆ ಪೋರ್ಷನ್ ಅನ್ನ ಬಿಟ್ಟೆ ಮಾಡಬೇಕು, ಇಲ್ಲ ಅಂದ್ರೂ ಕೂಡ ನಮ್ಗೆ ರೈಟ್ಸ್ ಬರುತ್ತೆ. ಸೊ ಹಾಗಾಗಿ ನೀವ್ ಹೇಳ್ತಾ ಇರೋ ಪ್ರದೇಶದಲ್ಲಿ ಮರುಪಂಕ್ತೀಕರಣ ಆಗಿಲ್ಲ, ಮಾಡೋದಕ್ಕೆ ಆಗೋದು ಇಲ್ಲ. ನಾವು PRR ಮಾಡಬೇಕಾಗತ್ತೆ, ಭವಿಷ್ಯದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅವಶ್ಯಕತೆಗೆ ಅನುಗುಣವಾಗಿ IRR ಮಾಡಬೇಕಾಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಮರುಪಂಕ್ತೀಕರಣ ಮಾಡಿ ಆದೇಶ ಮಾಡಿದಿರಲ್ಲ ಅಂತ ನೀವು ಕೇಳ್ತಾ ಇರೋದು ಈ ಪ್ರದೇಶದಲ್ಲ. ಅಲ್ಲಿ ಒಂದು ಕೋರ್ಟ್ ಕೇಸ್ ಬಂದಿದ್ರಿಂದ ಅದು ಬರೋದು ಆ ಕಡೆ ಆನೇಕಲ್ ಸೈಡ್ ಅಲ್ಲಿ ಒಂದು ಎಕ್ಸ್ಟೆಂಟ್, ಒಂದು ಲೆಗ್ ಅನ್ನ ಮಾತ್ರ, ಒಂದು ಸ್ಟ್ರೆಚ್ ಅನ್ನ ಮಾತ್ರ ಕೋರ್ಟ್ ನಿರ್ದೇಶನದ ಮೇಲೆ ಮರುಪಂಕ್ತೀಕರಣ ಮಾಡಿದೆ. ಈ ಪ್ರದೇಶದಲ್ಲಿ ಮರುಪಂಕ್ತೀಕರಣ ಮಾಡಿಲ್ಲ, ಮಾಡೋದಕ್ಕೆ ಆಗೋದು ಇಲ್ಲ.